ಟಾಕ್ಸಿಕ್ ಚಿತ್ರದ ಫಸ್ಟ್ ಲುಕ್ ಪೋಸ್ಟರ್ ಬಂದಿದೆ. ನೋಡೋಕಿದೊಂದು ಸುಮ್ನೆ ಚಿತ್ರ ಅಂತ ಅನ್ಸಿದ್ರೂ ಇದು ನಿಜವಾಗ್ಲೂ ಒಂದು ದೊಡ್ಡ ಪಜಲ್. ಬನ್ನಿ ಇದನ್ನ ಒಟ್ಟಿಗೆ ಸೇರಿ ಡಿಕೋಡ್ ಮಾಡೋಣ. ಮೊದಲ ನೋಟಕ್ಕೆ ಒಂದು ಶಾಕ್ ಕಾದಿದೆ. ಯೋಚನೆ ಮಾಡಿ, ಒಂದ್ ಕಡೆ ಕೆಜಿಎಫ್ನ ರಾಕಿ ಭಾಯ್, ಆ ಚಿನ್ನ, ಆ ಸ್ವ್ಯಾಗ್, ಆ ಚಾರ್ಮ್. ಇನ್ನೊಂದ್ ಕಡೆ ಈ ಟಾಕ್ಸಿಕ್ನ ಪಾತ್ರ, ಮೈ ತುಂಬಾ ಗಾಯ, ರಕ್ತ, ಆ ಕಣ್ಣಲ್ಲಿರೋ ಕೋಪ, ಅಜಗಜಾಂತರ ವ್ಯತ್ಯಾಸ ಇದೆ ಅಲ್ವಾ? ಯಶ್ ಅವರ ಈ ಹೊಸ ಕ್ರೂರ ಅವತಾರದ ಹಿಂದಿರೋ ಕಥೆ. ಈ ಪಾತ್ರದ ಪ್ರಪಂಚವನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ಮೊದಲು ಈ ಫ್ರೇಮ್ ಒಳಗ ಅಡಗಿರೋ ಸಣ್ಣ ಸಣ್ಣ ಸುಳಿವುಗಳನ್ನ ನಾವು ಹುಡುಕಿ ತೆಗಿಬೇಕು. ಈ ದೃಶ್ಯಗಳ ಫೋರೆನ್ಸಿಕ್ ಅನಾಲಿಸಿಸ್ ಶುರು ಮಾಡೋಣ. ನಮ್ಮ ಗಮನ ಮೊದಲು ಸೆಳೆಯೋದೆ ಆ ಬೆನ್ನ ಮೇಲಿರೋ ಆಳವಾದ ಗಾಯದ ಗುರುತುಗಳು. ಇವು ಸುಮ್ನೆ ಗಾಯಗಳಲ್ಲ, ಇದು ಆ ಪಾತ್ರದ ಇಡೀ ಇತಿಹಾಸವನ್ನೇ ತನ್ನ ಮೇಲೆ ಬರ್ಕೊಂಡಿರೋ ಒಂದು ನಕ್ಷೆ. ಅವು ಒಂದು ಹಿಂಸಾತ್ಮಕ ಭೂತಕಾಲದ ಕಥೆ ಹೇಳುತ್ತೆ, ಯಾರೋ ಮಾಡಿದ ದೊಡ್ಡ ದ್ರೋಹದ ಬಗ್ಗೆ ಹೇಳುತ್ತೆ, ಮತ್ತು ಹೋರಾಡಿ ಬದುಕುಳಿದ ಯುದ್ಧಗಳನ್ನು ನೆನಪಿಸುತ್ತೆ. ಈ ಪಾತ್ರವನ್ನ ಗೆಲುವಿನಿಂದಲ್ಲ, ಬದಲಾಗಿ ನೋವಿನಿಂದಲೇ ಡಿಫೈನ್ ಮಾಡಲಾಗಿದೆ ಅಂತ ಇದು ಕ್ಲಿಯರ್ ಆಗಿ ಹೇಳುತ್ತೆ. ಈಗ ನಮ್ಮ ಗಮನ ಹೋಗೋದು ಆ ರಕ್ತ ತುಂಬಿದ ಬಾತ್ಟಬ್ ಕಡೆಗೆ. ಜಸ್ಟ್ ಹಿಂಸೆ ತೋರಿಸೋ ದೃಶ್ಯ ಅಲ್ಲ, ಇದು ಒಂದು ರೀತಿ ಟ್ರಾನ್ಸ್ಫರ್ಮೇಷನ್. ಹಿಂಸೆಯ ಮೂಲಕವೇ ಒಂದು ಹೊಸ ಜನ್ಮ ಪಡಿತಿರೋ ದೃಶ್ಯದ ಹಾಗೆ ಕಾಣ್ತಿದೆ. ಯಾಕಂದ್ರೆ ಪುರಾಣಗಳಲ್ಲಾಗ್ಲಿ ಸೈಕಾಲಜಿಯಲ್ಲಾಗ್ಲಿ ರಕ್ತಕ್ಕೆ ಬೇರ್ಬೇರೆ ಅರ್ಥಗಳಿವೆ. ಅದು ಪಾಪ, ಸೇಡು, ಕೆಲವೊಮ್ಮೆ ಶುದ್ಧೀಕರಣವನ್ನು ಸಂಕೇತಿಸುತ್ತೆ. ಇಲ್ಲಿ ರಕ್ತದಲ್ಲಿ ಸ್ನಾನ ಮಾಡೋದ್ರಿಂದ ಆ ಪಾತ್ರದ ಒಂದು ಕರಾಳ ವ್ಯಕ್ತಿತ್ವ ಹುಟ್ಟಿರ್ಬೋದು ಅನ್ನೋ ಸೂಚನೆ ಸಿಗ್ತಿದೆ. ಅಂದ್ರೆ ಇದು ಬರೀ ಆಕ್ಷನ್ ಸಿನಿಮಾ ಆಗಿರಲ್ಲ, ಒಂದು ಸೈಕಲಾಜಿಕಲ್ ಜರ್ನಿ ಕೂಡ ಇರಬಹುದು. ಈಗ ಪೋಸ್ಟರ್ನ ಲೈಟಿಂಗ್ ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ? ಪಾತ್ರದ ಸುತ್ತ ಪೂರಾ ಕತ್ಲೆ, ಆದ್ರೆ ಹಿಂದಿಂದ ಮಾತ್ರ ಒಂದು ಪ್ರಕಾಶಮಾನವಾದ ಬೆಳಕು ಬರ್ತಿದೆ. ಸುಮ್ಮನೆ ಒಂದು ಲೈಟಿಂಗ್ ಟೆಕ್ನಿಕ್ ಅಲ್ಲ, ಇದು ಆ ಪಾತ್ರದೊಳಗಿನ ಒಳ್ಳೆಯದು ಮತ್ತು ಕೆಟ್ಟದ್ದರ ನಡುವಿನ ಹೋರಾಟದ ಒಂದು ದೃಶ್ಯ ಊಪಕ. ಈ ಬೆಳಕು ಒಂದು ಕಡೆ ಆ ಪಾತ್ರಕ್ಕೆ ಒಂದು ರೀತಿ ದೈವತ್ವ ಕೊಡುತ್ತೆ. ಅದೇ ಪಾತ್ರ ರಕ್ತದಲ್ಲಿ ಮುಳುಗಿದೆ ಅಂದ್ರೆ ಏನು? ಆತನೇ ರಕ್ಷಕ, ಆತನೇ ರಾಕ್ಷಸ. ತನ್ನದೇ ಆದ ನ್ಯಾಯಕ್ಕಾಗಿ ಯಾವ ಕ್ರೂರ ಕೆಲಸ ಮಾಡೋಕ್ಕೂ ಹೇಸದ ವ್ಯಕ್ತಿ ಆಗಿರ್ಬೋದು. ಇದೊಂದು ಅದ್ಭುತ ವಿಜುವಲ್ ಕಾಂಟ್ರಾಸ್ಟ್. ಇಲ್ಲಿಯವರೆಗೆ ನಾವು ಬರೀ ಪೋಸ್ಟರ್ ಒಳಗಡೆ ಇರೋ ದೃಶ್ಯ ಸಂಕೇತಗಳನ್ನ ಓಡಿದ್ವಿ. ಈಗ ತನಿಖೆಯನ್ನ ಸ್ವಲ್ಪ ದೊಡ್ಡದ್ ಮಾಡೋಣ. ಪೋಸ್ಟರ್ನಿಂದ ಹೊರಗಡೆ ಬಂದು ಬೇರೆ ಸುಳಿವುಗಳನ್ನ, ಅಂದ್ರೆ ಟ್ಯಾಗ್ ಲೈನ್ ಮತ್ತು ನಿರ್ದೇಶಕರ ಶೈಲಿಯನ್ನ ಪರಿಶೀಲಿಸೋಣ. ಅ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್. ದೊಡ್ಡವರಿಗಾಗಿ ಒಂದು ಕಾಲ್ಪನಿಕ ಕಥೆ. ಈ ಒಂದೇ ಒಂದು ಲೈನ್ ಇದೆಯಲ್ಲ, ಇಡೀ ಸಿನಿಮಾದ ಟೋನ್ ಅನ್ನೇ ಸೆಟ್ ಮಾಡುತ್ತೆ. ಇದರ ಅರ್ಥ ಏನು? ಫೇರಿ ಟೇಲ್ ಅಂದ ತಕ್ಷಣ ಮಕ್ಕಳಿಗನ್ಸುತ್ತೆ, ಆದರೆ ಫಾರ್ ಗ್ರೋನ್ ಅಪ್ಸ್ ಅಂತ ಸೇರಿಸಿರೋದ್ರಿಂದ ಇಲ್ಲಿ ಬರೋದು ಪಾಪ, ಅಧಿಕಾರ, ಸರಿ ತಪ್ಪಿಲ್ಲ ಗೊಂದಲ, ಈ ಥರದ ವಯಸ್ಕರ ವಿಷಯಗಳು. ಅಂದ್ರೆ ಇದು ಸಾಮಾನ್ಯ ಗ್ಯಾಂಗ್ಸ್ಟರ್ ಸಿನಿಮಾ ಅಲ್ಲ, ಬದಲಿಗೆ ಇದೊಂದು ಡಾರ್ಕ್ ಫ್ಯಾಂಟಸಿ ಕ್ರೈಮ್ ಡ್ರಾಮಾ ಇರಬಹುದು. ಇನ್ನೊಂದು ಬಹಳ ಮುಖ್ಯವಾದ ಸಾಕ್ಷಿ ಅಂದ್ರೆ ಈ ಚಿತ್ರದ ನಿರ್ದೇಶಕಿ ಗೀತು ಮೋಹನ್ ದಾಸ್. ಅವರ ಸಿನಿಮಾಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವರು ಪಾತ್ರಗಳಿಗೆ ಎಷ್ಟು ಆಳವಾಗಿ ಇಳಿತಾರೆ ಅಂತ. ಅವರ ಸಿನಿಮಾಗಳಲ್ಲಿ ರಿಯಲಿಸಂ ಇರುತ್ತೆ, ಜೊತೆಗೆ ಒಂದು ಕಾವ್ಯಾತ್ಮಕ ದೃಶ್ಯಗಳಿರುತ್ತೆ. ಸೊ ಇದು ಪಕ್ಕಾ ಒಂದು ಕಮರ್ಷಿಯಲ್ ಮಸಾಲಾ ಚಿತ್ರ ಅಲ್ಲ, ಬದಲಾಗಿ ಯಶ್ ಅವರು ಒಂದು ಆರ್ಟಿಸ್ಟಿಕ್ ಸಿನಿಮಾದ ಕಡೆಗೆ ಹೆಜ್ಜೆ ಇಡ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸುಳಿವು. ಈಗ ನಾವು ಕಲೆಕ್ಟ್ ಮಾಡಿರೋ ಎಲ್ಲಾ ಸುಳಿವುಗಳನ್ನ ಒಂದ್ ಕಡೆ ಸೇರಿಸಿ ಈ ಸಿನಿಮಾದ DNA ಹೇಗಿರ್ಬೋದು ಅಂತ ಒಂದು ಪ್ರೊಫೈಲ್ ರೆಡಿ ಮಾಡೋಣ. ಅದರ ಜಾನರ್, ಥೀಮ್ ಮತ್ತು ಸ್ಟೈಲ್ ಹೇಗಿರ್ಬೋದು ಅಂತ ನೋಡೋಣ. ನಮ್ಮ ಅನಾಲಿಸಿಸ್ ಪ್ರಕಾರ ಈ ಸಿನಿಮಾ ನಿಯೋ ನೈರ್ ಜಾನ್ರಲ್ಲಿ ಬರ್ಬೋದು. ಒಂದು ಸೈಕೋ ಆಕ್ಷನ್ ಡ್ರಾಮಾ ಆಗಿರ್ಬೋದು, ಅಥವಾ ಒಂದು ಪಾತ್ರಚಾಲಿತ ಥ್ರಿಲ್ಲರ್ ಆಗಿರ್ಬೋದು. ಒಟ್ನಲ್ಲಿ ಗ್ಯಾಂಗ್ಸ್ಟರ್ ಜಗತ್ತನ್ನ ಒಂದು ಪೌರಾಣಿಕ ಕಥೆ ಹಾಗೆ ತೋರಿಸೋ ಪ್ರಯತ್ನ ಇದೆ. ಪೋಸ್ಟರ್ನಲ್ಲಿರೋ ಬಣ್ಣಗಳು ಕೂಡ ಸುಮ್ಮನೆ ಅಲ್ಲ. ಈ ಕಲರ್ ಕಾಂಬಿನೇಷನ್ ನಮ್ಗೆ ಜೋಕರ್, ಓಲ್ಡ್ ಬಾಯ್ ಅಂತಹ ಕ್ಲಾಸಿಕ್ ಸಿನಿಮಾಗಳನ್ನ ನೆನಪಿಸುತ್ತೆ. ಈ ಪೋಸ್ಟರ್ ಒಂದು ಅನೌನ್ಸ್ಮೆಂಟ್ ಅಷ್ಟೇ ಅಲ್ಲ, ಇದೊಂದು ಎಚ್ಚರಿಕೆ. ಹಾಗಾದ್ರೆ ಫೈನಲ್ ಆಗಿ ಈ ಪೋಸ್ಟರ್ ನಮಗೆ ಏನ್ ಹೇಳ್ತಿದೆ? ಇದು KGF ತರದು ಮಾಸ್ ಎಂಟರ್ಟೈನರ್ ಖಂಡಿತ ಅಲ್ಲ. ಯಶ್ ಅವರು KGF ಅನ್ನ ರಿಪೀಟ್ ಮಾಡ್ತಿಲ್ಲ, ಬದಲಿಗೆ ತಮ್ಮನ್ನೇ ತಾವು ಹೊಸದಾಗಿ ರೀಇನ್ವೆಂಟ್ ಮಾಡ್ಕೊಳ್ತಿದ್ದಾರೆ. ಪ್ರೇಕ್ಷಕರು ಸ್ಟೈಲಿಶ್ ಹಿಂಸೆ, ಕಾವ್ಯಾತ್ಮಕ ಕತ್ತಲೆ ಮತ್ತು ಕಾಂಪ್ಲೆಕ್ಸ್ ಪಾತ್ರಗಳನ್ನ ನಿರೀಕ್ಷಿಸಬಹುದು. ಈ ಎಲ್ಲ ಕಾರಣಗಳಿಂದ ಈ ಪೋಸ್ಟರ್ಗೆ, ಅದು ಸೃಷ್ಟಿಸಿರೋ ಕ್ಯೂರಿಯಾಸಿಟಿಗೆ, ಆ ಆರ್ಟಿಸ್ಟಿಕ್ ವಿಷನ್ಗೆ ನಮ್ಮ ಕಡೆಯಿಂದ 10ಕ್ಕೆ 9.5. ಖಂಡಿತವಾಗಿಯೂ ಇದೊಂದು ಅತ್ಯಂತ ಯಶಸ್ವಿ ಟೀಸರ್ ಪೋಸ್ಟರ್.